ಕನಕದಾಸರು ಒಂದು ಮಾತು ಹೇಳ್ತಾರೆ, ಭೂಜಾತಿಯ ಮಣ್ಣು ಹುಳುವನ್ನು ತೆಗೆದು ಮೀನು ಹಿಡಿಯೋನೇನು ಮಾಡ್ತಾನೆ, ಗಾಳಕ್ಕೆ ಹಾಕಿ ನೀರಿಗೆ ಬಿಡ್ತಾನಂತೆ. ಎಲ್ಲೋ ಇರತಕ್ಕಂಥ ಮೀನು ಆ ಭೂಜಾತಿಯ ಹುಳುವನ್ನು ತಿನ್ಲಿಕ್ಕೆ ಓಡುತ್ತಾ ಬರುತ್ತಂತೆ. ಅದು ಕನಕದಾಸರು ಅದರಿಂದ ನಮಗೆ ನೀತಿಯನ್ನು ಕಲಿಸ್ತಾರೆ. ಸುತ್ತಿ ಸುತ್ತಿ ಬರುವೆ ನನಗಾಗಿ, ಮೇಲೊಬ್ಬ ಕುಂತವನೇ ನಿನಗಾಗಿ ಅಂತ. ಈ ಮಣ್ಣುಳುವನ್ನು ತಿನ್ನಕ್ಕೆ ಆ ಮೀನು ಬರುತ್ತೆ, ಬಾಯಿ ಹಾಕ್ದೇಟ್ಗೆ ಸಿಕ್ಕಾಕೋತ್ತೆ ಆ ಶಂಕುಗೆ, ಈಗ ಅಂದೇಟ್ಗೆ ಅವನ ಮನೆ ಸಾರ್ಗೊಟ್ಟೋಗುತ್ತೆ. ಅದಕ್ಕೆ ಆ ಮಣ್ಣುಳು ಹೇಳುತ್ತಂತೆ, ಸುತ್ತಿ ಸುತ್ತಿ ಬರುವೆ ನನಗಾಗಿ, ನಾನು ತಿನ್ಬೇಕು ನೀ ಬರ್ತಿ, ನೀ ಕ್ಷೇಮವೋ ನೀನು ಸಾಯ್ತಿ, ನೀ ನನ್ನ ತಿಂದೆ ಹೋದರೆ ನಾನು ಕ್ಷೇಮ ನೀನು ಕ್ಷೇಮ ಅನ್ನೋದು. ಇದು ಒಂದರ್ಥ. ಪರರಿಗೆ ಹಿಂಸೆ ಕೊಟ್ಟಾಗ ನಮಗೆ ಹಿಂಸೆ ಕೊಡಲಿಕ್ಕೆ ದೇವರು ತಯಾರಾಗಿರ್ತಾನೆ. ನಾವು ಇನ್ನೊಬ್ಬರಿಗೆ ಏನು ಮಾಡ್ತೀವೋ ಆ ದುಃಖ ನಮಗೆ ಕೊಡಲಿಕ್ಕೆ ಸ್ವಾಮಿ ನಮ್ಮ ತಲೆ ಮೇಲೆ ಒಂದು ಇಟ್ಟಿರ್ತಾನೆ. ಇದು ಮೊದಲನೇದು. ಎರಡನೇದು, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋಭಯಾವಹ. ಒಂದು ಭೂತತ್ವದ ಧರ್ಮ, ಒಂದು ಜಲತತ್ವದ ಧರ್ಮ. ಸ್ವಧರ್ಮೇ ನಿಧನಂ ಶ್ರೇಯ. ಜಲತತ್ವದ ಜಲಚರ ಪ್ರಾಣಿಗಳನ್ನ ತಿನ್ಕೊಂಡು ನೀ ಬದುಕಿದ್ರೆ ನೀನು ಕ್ಷೇಮ ಅಲ್ವಾ. ನಾನು ಭೂತತ್ವದವನು, ನನ್ನ ತಿನ್ನಬೇಕು ಅನ್ನೋ ಆಸೆ ನಿಂಗೆ ಯಾಕೆ ಬಂತು? ಅದನ್ನ ತಿನ್ನಬೇಕು ಅಂತ ಬಾಯಿ ಹಾಕ್ದೆ. ಕ್ಷೇಮ ಅಂದರೆ ಪರರ ಧರ್ಮವನ್ನು ಆಶ್ರಯಿಸಿದವನು ಹೀಗೆ ಬಿದ್ದು ಸಾಯೋದು ಅಂದರು. ನಮ್ಮ ಧರ್ಮದಲ್ಲಿ ನಾವಿದ್ದಾಗ ಸ್ವಾಮಿ ರಕ್ಷಣೆ ಮಾಡ್ತಾನೆ. ನಮ್ಮ ಧರ್ಮವನ್ನು ಬಿಟ್ಟು ಪರಧರ್ಮಕ್ಕೆ ನಾವು ಕೈ ಹಾಕಿದಾಗ ಸ್ವಾಮಿ ಕೈ ಎತ್ತು ಬಿಡ್ತಾನೆ ಅನ್ನೋದನ್ನು ಒಂದು ಹುಳು, ಹುಪ್ಟೆ, ಕ್ರಿಮಿ, ಕೀಟಗಳ ಮುಖಾಂತರವಾಗಿ ಕನಕದಾಸರು ನಮಗೆ ಜ್ಞಾನ ಕೊಡಿಸ್ತಿದ್ದಾರೆ. ಸಂಸ್ಕೃತದಲ್ಲಿ ಹೇಳುವಾಗ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋಭಯಾವಹ ಅಂತ ವ್ಯಾಖ್ಯಾನ ಮಾಡ್ತಿರ್ತೀವಿ, ಗೀತಾ ಭಾಷೆ, ಗೀತಾ ತಾತ್ಪರ್ಯ ತೆಕ್ಕೊಂಡು. ಕನಕದಾಸರು ಕನ್ನಡದಲ್ಲೇ ಹೇಳೋ ಕಾಲಕ್ಕೆ ಸುತ್ತಿ ಸುತ್ತಿ ಬರುವೆ ನನಗಾಗಿ, ಮೇಲೊಬ್ಬ ಕುಂತವನೇ ನಿನಗಾಗಿ, ಅದೇ ಅರ್ಥವನ್ನೇ ಅದರಿಂದ ತೆಗಿಬೋದು. ಅದರಿಂದ ಯಾವುದೇ ವಿಚಾರ ಆಗಲಿ ನಮ್ಮದು ನಾವು ನೋಡ್ಕೊಳ್ಳೋಣ, ನಾವು ಇನ್ನೊಬ್ರಿಗೆ ತೊಂದರೆ ಕೊಡೋದು ಬೇಡ. ಆದಷ್ಟು ಧರ್ಮ ಉಳಿಬೇಕಾದ್ರೆ ಹಾಗೆ, ನಮ್ಮ ಧರ್ಮದಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು, ಇನ್ನೊಬ್ಬರ ಧರ್ಮವನ್ನು ನಾವು ಕಾಪಿ ಮಾಡಬಾರ್ದು. ನಾವೇನು ಧರ್ಮಾಚರಣೆಯಲ್ಲಿ ಇದ್ದೀವಿ ಅನ್ನೋದು ಪಕ್ಕದವನಿಗೆ ಗೊತ್ತಾಗಬಾರ್ದು. ನಮ್ಮ ಧರ್ಮಾಚರಣೆಯಿಂದ ದೊಡ್ಡಸ್ಕೆ ಆಗಬಾರ್ದು, ಇನ್ನೊಬ್ಬರಿಗೆ ನೋವಾಗಬಾರ್ದು. ಅದು ಧರ್ಮ ಅಂದಿದ್ದಾರೆ. ಇದೆಲ್ಲ ಶಾಸ್ತ್ರ ಓದ್ತಾ 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 ಸೂಕ್ಷ್ಮ ಧರ್ಮಗಳಿಗೆ ನಾವು ಇಳಿದಾಗ, ಅನುಷ್ಠಾನಕ್ಕೆ ಇಳಿದಾಗ, ಅವಸ್ಥೆ ಬಂದಾಗ ಇದರ ಬೆಲೆಗಳೆಲ್ಲ ನಮಗೆ ಗೊತ್ತಾಗುತ್ತೆ.